ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ಬಂದಿದ್ದೀವಿ ಬಿಡದಿ ಹತ್ರ ಇರೋ ಮಂಡಿಪೇಟೆ ಪಲಾವ್ ಹೋಟೆಲ್ಗೆ. ಫಸ್ಟ್ ಟೈಮ್ ಈ ಹೋಟೆಲ್ಗೆ ನಾನು ಕೂಡ ವಿಸಿಟ್ ಮಾಡ್ತಿರೋದು. ನೋಡೋಣ ಬನ್ನಿ ಹೇಗಿರುತ್ತೆ ಟೇಸ್ಟ್ ಅಂತ ಹೇಳ್ತೀನಿ. ಸೊ ಇದು ಬಂದು ಮೈನ್ ರೋಡಿಗೆ ಕಾಣಿಸುತ್ತಲ್ವ, ಇದು ಬಂದು ವೆಜ್ ಸೆಕ್ಷನ್ನು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಮೈನ್ ರೋಡ್ಗೆ ಏನು ಕಾಣಿಸುತ್ತೆ ಇದು ವೆಜ್ಜು. ಸೊ ಸ್ವಲ್ಪ ಈ ಕಡೆ ಬಂದು ಡೌನಿಗೆ ಇಳಿದ್ರೆ ಇಲ್ಲಿ ನಾನ್ ವೆಜ್ ಅಂತೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದ್ರ ಬ್ಯಾಕ್ ಸೈಡು, ಫ್ರಂಟಿಗೆ ಏನು ಕಾಣಿಸುತ್ತೆ ಅದ್ರ ಬ್ಯಾಕ್ ಸೈಡ್ ಇದೆ ಇದು. ಸೊ ಇಲ್ಲಿ ಬಂದು ನಾನ್ ವೆಜ್ಜು. ಸೊ ವೆಜ್ಜು ಸಪ್ರೇಟಾಗಿದೆ, ನಾನ್ ವೆಜ್ ಸಪ್ರೇಟಾಗಿದೆ. ಇದು ಒಂದು ಒಳ್ಳೆಯ ವಿಷಯ, ನಾನ್ ವೆಜ್ ಎಲ್ಲ ತಿಂದೇ ಇರೋರಿಗೆ. ಹಾಯ್ ಫ್ರೆಂಡ್ಸ್, ಟೈಮ್ ಇವಾಗ ಆಗಿದೆ 3 o'clock. ಹೊಟ್ಟೆ ಹಸಿದಿದೆ, ಇನ್ನು ಊಟ ಮಾಡಿಲ್ಲ. ಫಸ್ಟ್ ಟೈಮ್ ಮಂಡಿಪೇಟೆ ಪಲಾವ್ ಬಂದಿದ್ದೀನಿ. ಮಂಡಿಪೇಟೆ ಪಲಾವ್ ಅದೇ ಬಂದಿದ್ದೀನಿ. ಸೊ ಟೇಸ್ಟ್ ಹೇಗಿದೆ ಏನು, ಫಸ್ಟ್ ಸ್ಟಾರ್ಟಿಂಗ್ ನಾನು ಇವಾಗ 2 ಚಿಕನ್ ಪಲಾವ್, 1 ಲಾಲಿಪಾಪ್ ಹೇಳಿದ್ದೀನಿ. ನೋಡೋಣ ಟೇಸ್ಟ್ ಹೇಗಿದೆ ಏನು ಅಂತ ನೋಡೋಣ, ತಿಂದ್ಬಿಟ್ಟು ಹೇಳ್ತೇನೆ ನಿಮಗೆ. ಆ್ಯಂಡ್ ಇಲ್ಲಿನ ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ, ಇಷ್ಟ ಆಯಿತು ಒಂಥರ ನನಗೆ. ಹೊಟ್ಟೆ ಎಷ್ಟಿದೆ ಆದರೆ ನೋಡಿದ್ರೆ ಇನ್ನೂ 10 minutes ಲೇಟ್ ಅಂತೆ ಬರೋದು. ರೈಸ್ ಎಲ್ಲ ಖಾಲಿಯಾಗಿದೆ ಅಂತೆ, ಈಗ ಹೊಸದಾಗಿ ಮಾಡ್ತಿದ್ದಾರಂತೆ. ಆಲ್ರೆಡಿ ಟೈಮ್ ಆಗೋಗಿದೆ. ನಾನು ಆ್ಯಕ್ಚುಲಿ ಇಷ್ಟೊತ್ತಿಗೆಲ್ಲ ಊಟ ಮಾಡಿಬಿಡ್ತೀನಿ. ಇವತ್ತು ತುಂಬ ಲೇಟ್ ಆಯಿತು. ನೋಡಿದ್ರೆ ಇಂಥ ಟೈಮಲ್ಲೇ ಹಿಂಗಾಗುತ್ತೆ. ನನ್ನ ಮಗಳಿಗೂ ಹೊಟ್ಟೆ ಹಸಿವಾಗ್ತಿದೆ, ನನಗೂ ಹೊಟ್ಟೆ ಹಸಿವಾಗ್ತಿದೆ. ಬೇಗ ಕೊಡ್ರಪ್ಪ. ಚಿಕನ್ ಪಲಾವ್ ಬಂತು ತಿಂತಾ ಇದ್ದೀನಿ. ಚೆನ್ನಾಗಿದೆ. ಹೆಂಗಾಯ್ತು ಭೂಮಿ ಬಿರಿಯಾನಿ ಟೇಸ್ಟು? ಇಷ್ಟ ಆಯ್ತಾ? ಲಾಲಿಪಾಪ್ ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾಡ್ಬಿಟ್ಟು ಹೇಳಿ. ಚೆನ್ನಾಗಿದೆಯಾ? ಆ್ಯಂಡ್ ಇದು ಗುಂಟೂರು ಚಿಕನ್ ಆರ್ಡರ್ ಮಾಡಿದ್ವಿ, ಅದು ಕೂಡ ಬಂದಿದೆ ಇವಾಗ. ಅದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಹೇಗಿದೆ ಅಂತ. ಬನ್ನಿ ಇವಾಗ ಗುಂಟೂರು ಚಿಕನ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಚಳಿಗೆ ಚಿಕನ್ ಬಿರಿಯಾನಿಗೂ ಗುಂಟೂರು ಚಿಕನ್ಗೂ ಲಾಲಿಪಾಪ್ಗೂ ಸೂಪರ್. ಆ್ಯಂಡ್ ಊಟ ಎಲ್ಲ ಮುಗೀತು ಫ್ರೆಂಡ್ಸ್. ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ಅಲ್ಟಿಮೇಟ್ ಆಗಿತ್ತು. ನಾವು ಆರ್ಡ್ರ್ ಮಾಡಿದಂಥ ಎಲ್ಲ ಫುಡ್ಡು ಕೂಡ ಟೇಸ್ಟ್ ವೈಸ್ ಸೂಪರಾಗಿತ್ತು. ಸೊ 100% ನಾನು ವ್ಯೂವರ್ಸ್ ಹೇಳ್ತೀನಿ, ಒಂದು ಸರಿ ಹೋಗಿ ನೀವಲ್ಲಿ ಟೇಸ್ಟ್ ಮಾಡಿ ಅಂತ. ಆ್ಯಂಡ್ ಪ್ರೈಸ್ ವೈಸು ಅಷ್ಟೇ. ನೋಡಿ ಮೆನು ಕಾರ್ಡ್ ಕೂಡ ನೆಕ್ಸ್ಟ್ ಹೋಗೋರ್ಗೆ ಹೆಲ್ಪ್ ಆಗಿದೆ ಅಂತ ನಾನು ನಮ್ಮ ಮೆನು ಕಾರ್ಡ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ತುಂಬ ಜಾಸ್ತಿ ಅಂತ ಏನೂ ಅನ್ನಿಸ್ಲಿಲ್ಲ ಫ್ರೆಂಡ್ಸ್. ರೇಟು ಕೂಡ ಆವ್ರೇಜ್ ಆಗೇ ಇದೆ, ಆರಾಮಾಗಿ ಹೋಗಿ ಊಟ ಮಾಡ್ಬೋದು. ನಾನಂತೂ ಈ ಹೋಟೆಲ್ನ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಇದು ಫೇಮಸ್ ಸೀರಿಯಲ್, ಲಕ್ಷ್ಮೀ ಬಾರಮ್ಮ ಸೀರಿಯಲ್, ಚಂದನ್ ಮತ್ತು ಯಾರು ಕವಿತಾ ಗೌಡ ಅವ್ರ ಹೋಟೆಲು. ಸೊ ಒಂದು ಸರಿ ಹೋಗಿ ಎಲ್ಲರೂ ಟೇಸ್ಟ್ ಮಾಡ್ಬೋದು.